ಎಲ್ಲರಿಗೂ ನಮಸ್ಕಾರ. ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ತಗೊಬಂದಿದ್ದೀನಿ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಕ್ರೆಡಿಟ್ ಸ್ಕೋರ್. ಕ್ರೆಡಿಟ್ ಸ್ಕೋರ್ ಅಂದರೆ ಏನು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕ್ರೆಡಿಟ್ ಸ್ಕೋರ್ ಅನ್ನೋದು ಒಬ್ಬ ವ್ಯಕ್ತಿಯ ಲೋನ್ ರೀಪೇಮೆಂಟ್ನ ಒಂದು ನಂಬರ್ ಮೂಲಕ ತಿಳಿಸ್ಕೊಡುತ್ತೆ. ಅಂದರೆ ಕ್ರೆಡಿಟ್ ವರ್ತಿನೆಸ್ ಅಂತ. ಏನಿದು ಕ್ರೆಡಿಟ್ ವರ್ತಿನೆಸ್ ಅಂದರೆ, ಒಬ್ಬ ವ್ಯಕ್ತಿ ಎಷ್ಟು ಬೇಕಾದರೂ ಸಾಲ ತಗೋಬೋದು, ಆದರೆ ಅವನ ಅರ್ಹತೆ, ಅವನು ಎಷ್ಟು ಕೇಪಬಿಲಿಟೀಸ್ ಇದೆ, ಅವನ ಹತ್ರ ಎಷ್ಟು ಕೆಪಾಸಿಟಿ ಇದೆ ಆ ಸಾಲನ ವಾಪಸ್ ತೀರ್ಸೋಕೆ ಅನ್ನೋದನ್ನ ಲೆಕ್ಕ ಹಾಕಕ್ಕೆ ಒಂದು ಸ್ಕೋರ್ ಬರುತ್ತೆ. ಅದೇ ಕ್ರೆಡಿಟ್ ಸ್ಕೋರ್. ಈ ಕ್ರೆಡಿಟ್ ಸ್ಕೋರ್ ಅನ್ನೋದು ನಾರ್ಮಲಿ 3 ಡಿಜಿಟ್ಸ್ ನಂಬರ್ ಆಗಿರುತ್ತೆ. ಸ್ಟಾರ್ಟಿಂಗ್ 300ರಿಂದ 850 ಒಳಗೆ ಇರುತ್ತೆ. ಇದನ್ನ ನೋಡಿಕೊಂಡು ನಿಮಗೆ ಲೋನ್ ಕೊಡಬೇಕಾದ್ರೆ ಅಥವಾ ಸಾಲ ಕೊಡಬೇಕಂದ್ರೆ ಅಥವಾ ಯಾರಾದ್ರೂ ಏನಾದರೂ ನಿಮಗೆ ಲೆಂಡ್ ಮಾಡಬೇಕಂದ್ರೆ ನಿಮ್ದು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದಾಗ 300 ಹತ್ರ ಇದೆ, ನಿಮ್ದು ಸ್ಕೋರ್ ಕಮ್ಮಿ ಇದೆ ಅಂತ, 700+ ಇದ್ರೆ ನಿಮ್ದು ಸ್ಕೋರ್ ಚೆನ್ನಾಗಿದೆ ಅಂತ. ಸೊ 300ಇಂದ 850 ಒಳಗೆ ನಿಮ್ದು ಕ್ರೆಡಿಟ್ ಸ್ಕೋರ್ ಯಾವ ರೇಂಜಲ್ಲಿ ಬರುತ್ತೆ ಅನ್ನೋದು ಡಿಸೈಡ್ ಮಾಡಿ ನಿಮ್ಗೆ ಎಷ್ಟು ಸಾಲ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ತಿಳಿಸ್ತಾರೆ. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ನಮ್ಮ ಕ್ರೆಡಿಟ್ ಸ್ಕೋರ್ನ ಹೆಂಗೆ ಲೆಕ್ಕ ಹಾಕ್ತಾರೆ ಅಂತ. ಅದಕ್ಕೊಂದು ಕ್ರೈಟೀರಿಯಾ ಇದೆ, ಅದಕ್ಕೊಂದು ಸ್ಲ್ಯಾಬ್ಸ್ ಇದೆ. ಅದನ್ನ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದು ಲೋನ್ ರೀಪೇಮೆಂಟ್. ಅಂದರೆ ನೀವು ಪ್ರೀವಿಯಸ್ ಮೊದಲು ಯಾವುದಾದ್ರೂ ಸಾಲ ತಗೊಂಡಿದ್ರೆ ಅಥವಾ ನಿಮ್ದು ಯಾವ್ದಾದ್ರು ಮೊದಲು EMIಗಳಿದ್ರೆ ಅದನ್ನ ಹೇಗೆ ಕಟ್ಟಿದ್ದೀರಾ, ಆನ್ ಟೈಮ್ ಕಟ್ಟಿದ್ದೀರಾ ಅಥವಾ ಡ್ಯೂ ಇಟ್ಕೊಂಡು ಕಟ್ಟಿದ್ದೀರಾ ಅಥವಾ ಕಟ್ಟೇ ಇಲ್ವಾ ಅಥವಾ ಎಲ್ಲ ಪ್ರಾಪರ್ ಕಟ್ಟಿ ಲೋನ್ NOC ತಗೊಂಡಿದ್ದೀರಾ, ಇದೆಲ್ಲ ಕ್ರೈಟೀರಿಯಾ ಮೇಲೆ ನಿಮ್ದು ಕ್ರೆಡಿಟ್ ಸ್ಕೋರ್ ಡಿಪೆಂಡ್ ಆಗುತ್ತೆ. ಈ ಕ್ರೈಟೀರಿಯಾ ಮೇಲೆ ನಿಮ್ದು 35% ಕ್ರೆಡಿಟ್ ಸ್ಕೋರ್ ಡಿಸೈಡ್ ಆಗುತ್ತೆ. ಅಂದ್ರೆ ನೀವು ಪ್ರೀವಿಯಸ್ ಅಲ್ಲಿ ಏನ್ ಲೋನ್ ರೀಪೇಮೆಂಟ್ ಮಾಡಿದೀರಾ, ಇದು ನಿಮ್ಗೆ ಕ್ರೆಡಿಟ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಕ್ಕೆ 35% ಹೆಲ್ಪ್ ಆಗುತ್ತೆ. ಎರಡನೇದು ಕ್ರೆಡಿಟ್ ಯುಟಿಲೈಸೇಷನ್. ಅಂದ್ರೆ ನಿಮ್ಗೆ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ, ಅದರಲ್ಲಿ ನೀವು ಎಷ್ಟು ಸಾಲ ತಗೊಂಡಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 4 ಲೋನ್ ತಗೊಂಡು 3ನ ಕರೆಕ್ಟಾಗಿ ಕಟ್ಟಿ 1ನ ಕರೆಕ್ಟಾಗಿ ಕಟ್ಟಿಲ್ಲ ಅಂದ್ರೂ ಕೂಡ ನಮ್ದು ಕ್ರೆಡಿಟ್ ಸ್ಕೋರ್ ಹಾಳಾಗುತ್ತೆ. ನೀವು ಕೇಳ್ಬೋದು 3 ಕರೆಕ್ಟಾಗಿ ಕಟ್ಟಿಲ್ವಾ ಅಂತ. ಅದನ್ನೇ ಹೇಳೋದು, ನೀವು 3 ಆದ್ರೂ ತಗೊಳ್ಳಿ, 4 ಆದ್ರೂ ತಗೊಳ್ಳಿ, ಲೋನ್ ರೀಪೇಮೆಂಟ್ ಕರೆಕ್ಟಾಗಿ ಇದೆಯಾ ಅನ್ನೋದ್ರ ಮೇಲೆ. ಈಗ ಕ್ರೆಡಿಟ್ ಯುಟಿಲೈಸೇಷನ್ ಹಂಗೆ ಬರುತ್ತೆ. ಈಗ ಲಿಮಿಟ್ ಇದೆ ಅಂದ್ಬಿಟ್ಟು ಎಲ್ಲ ಸಾಲ ತಗೊಂತಾ ಇದ್ದಾರಾ ಅಥವಾ ನೆಸೆಸಿಟಿ ಇದ್ರೆ ಮಾತ್ರ ತಗೊಂತಾ ಇದ್ದಾರಾ, ಅವ್ರಿಗೆ ರೀಪೇಮೆಂಟ್ ಕೇಪಬಿಲಿಟೀಸ್ ಇದ್ರೆ ಮಾತ್ರ ತಗೊಂತಾ ಇದ್ದಾರಾ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಕ್ರೆಡಿಟ್ ಸ್ಕೋರ್ ಮೇಲೆ ಈ ಕ್ರೆಡಿಟ್ ಯುಟಿಲೈಸೇಷನ್ ಅನ್ನೋ ಕ್ರೈಟೀರಿಯಾ ನಿಮಗೆ 30% ಇಂಪ್ಯಾಕ್ಟ್ ಆಗುತ್ತೆ. ನಾನೇನು ಹೇಳಿದೆ, ಪೇಮೆಂಟ್ ಹಿಸ್ಟ್ರಿ ಮೇಲೆ ಹೇಗೆ 35% ಇಂಪ್ಯಾಕ್ಟ್ ಆಗುತ್ತೋ ಕ್ರೆಡಿಟ್ ಯುಟಿಲೈಸೇಷನ್ ಮೇಲೆ 30% ಇಂಪ್ಯಾಕ್ಟ್ ಆಗುತ್ತೆ. ಮೂರನೇದು ಕ್ರೆಡಿಟ್ ಹಿಸ್ಟ್ರಿ ಲೆಂತ್. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು 10,000 ಲೋನ್ ತಗೊಂಡು ನೀವು 10 ವರ್ಷಕ್ಕೆ ಹಾಕ್ಸ್ಕೊಳಕ್ಕಾಗಲ್ಲ. 1 ವರ್ಷದಲ್ಲಿ ತೀರಿಸಿ ಮುಗಿಸ್ಬಿಡ್ಬೇಕು. 20,000 ಲೋನ್ ತಗೊಂಡು ನೀವು 6 ತಿಂಗಳಾದ್ರೂ ಮುಗಿಸ್ಬೋದು, 2 ವರ್ಷದಲ್ಲಾದ್ರೂ ಮುಗಿಸ್ಬೋದು. ಈ ರೀತಿ ನೀವು ಎಷ್ಟು ವರ್ಷಕ್ಕೆ ಹಾಕ್ಸ್ಕೊಂತೀರಾ ಅನ್ನೋದ್ರ ಮೇಲೆ ನಿಮ್ಮದು ಲೋನ್ ರಿಪೇಮೆಂಟ್ ಕೇಪಬಿಲಿಟಿ, ಕೆಪಾಸಿಟಿ ತಿಳ್ಕೊತಾರೆ. ಈಗ ಒಬ್ಬ ವ್ಯಕ್ತಿ ಅವ್ನು 1,000 ರೂಪಾಯಿ ಮಾತ್ರ ಲೋನ್ ಕಟ್ಟೋ ಕೆಪಾಸಿಟಿ ಇದೆ ಅಂದರೆ ಅವ್ನಿಗೆ 10ರಿಂದ 15,000 ಲೋನ್ ಕೊಡ್ಬೋದು. ಅವ್ನಿಗೆ 10 ಲಕ್ಷ ಕೊಟ್ಬಿಟ್ಟು ನೀನು 30 ವರ್ಷ ಆದರೂ ಪರವಾಗಿಲ್ಲ, 40 ವರ್ಷ ಆದರೂ ಪರವಾಗಿಲ್ಲ ತೀರ್ಸು ಅಂತ ಯಾರೂ ಹೇಳಲ್ಲ. ನೀವು ಎಷ್ಟು ಡ್ಯೂರೇಷನ್ಗೆ, ಎಷ್ಟು ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡು ಯಾವ ಥರ ತೀರಿಸಿದ್ದೀರ ಅನ್ನೋದು ಕೂಡ ಕ್ರೆಡಿಟ್ ಸ್ಕೋರ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ನಮಗೆ ಅಂದಾಜು ಒಂದು 15ರಿಂದ 20% ಹೆಲ್ಪ್ ಆಗುತ್ತೆ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ನೀವು ಕಮ್ಮಿ ಟೈಮ್ ಹಾಕ್ಸ್ಕೊಂಡು ಬೇಗ ಸಾಲ ತೀರಿಸಿದ್ರೆ ನಿಮ್ಮದು ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. 4ನೇದು ನ್ಯೂ ಕ್ರೆಡಿಟ್ ಅಥವಾ ಕ್ರೆಡಿಟ್ ಮಿಕ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇದುವರೆಗೂ ನಿಮ್ಮದು ಲೋನ್ ಏನಿದೆ ಅದನ್ನು ಕರೆಕ್ಟಾಗಿ ಕಟ್ಕೊಂಡು ಬಂದಿರ್ತೀರಾ. ಸಡನ್ ಆಗಿ ಒಂದು ಎಮರ್ಜೆನ್ಸಿ ಬಂದ್ಬಿಡುತ್ತೆ. ನಿಮಗೆ ಲೋನ್ ಒಂದು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ, ನಿಮ್ಗೆ ಇಷ್ಟು ಸ್ಯಾಂಕ್ಷನ್ ಆಗ್ಬೋದು ಅಂತ. ಅದನ್ನು ನೀವು ಎಷ್ಟು ಕಡೆಯಿಂದ ತೊಗೋಬೋದು? 1 ಕಡೆಯಿಂದ ತೊಗೋಬೋದು ಅಥವಾ 2 ಕಡೆಯಿಂದ ತೊಗೊಳ್ಬೋದು ಮ್ಯಾಕ್ಸಿಮಮ್. ಅಂದರೆ ಇನ್ನೂ ಏನೋ ಟ್ರೈ ಮಾಡ್ತೀವಿ ಅಂದರೆ ಒಂದು 2ರಿಂದ 3 ಕಡೆ ತೊಗೋಬೋದು. ಅದೇ ನಂದು ಸ್ಕೋರ್ ಚೆನ್ನಾಗಿದೆ, ನನ್ನ 2 ಲಕ್ಷನೋ 3 ಲಕ್ಷನೋ ಸಾಲ ಸಿಗುತ್ತೆ ಅಂದ್ಬಿಟ್ಟು ಒಂದು 10 ಕಡೆ ತೊಗೊಳಕ್ಕಾಗುತ್ತಾ? ಆಗಲ್ಲ ನಿಮಗೆ. ಸೊ ಇದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಎಷ್ಟು ಕಡೆ ಲೋನ್ ಟ್ರೈ ಮಾಡ್ತಾ ಇದ್ದಾರೆ, ಎಷ್ಟು ಕಡೆಯಿಂದ ಅವ್ರಿಗೆ ಲೋನ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಈಗ ನನ್ನ ಸ್ಕೋರ್ ಚೆನ್ನಾಗಿದೆ, ನನಗೆ ಯಾರೋ ಒಬ್ರು 10,000 ಒಂದು ಬ್ಯಾಂಕಿಂದ ನಮ್ಗೆ 10,000 ಲೋನ್ ಕೊಡ್ತಾರೆ ಅಂದರೆ ನಾನು ಎಷ್ಟು ಬ್ಯಾಂಕಲ್ಲಿ ತೊಗೊಳ್ಬೋದು, ಎಷ್ಟು ಬ್ಯಾಂಕಲ್ಲಿ ಕೊಡ್ತಾರೆ. ಸೊ ಇದು ಅಷ್ಟೇ, ನಮ್ಗೆ ಎಷ್ಟು ಕಡೆಯಿಂದ ಲೋನ್ ನಮಗೆ ಸ್ಯಾಂಕ್ಷನ್ ಆಗುತ್ತೆ ಅನ್ನೋದು ಕೂಡ ನಮ್ಮದು ಕ್ರೆಡಿಟ್ ಸ್ಕೋರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇದೊಂದು ರಿಮೈನಿಂಗ್ ಒಂದು 20% ಇಂಪ್ಯಾಕ್ಟ್ ಆಗುತ್ತೆ. ಸೊ ಪೇಮೆಂಟ್ ಹಿಸ್ಟ್ರಿ, ಕ್ರೆಡಿಟ್ ಯುಟಿಲೈಸೇಷನ್, ಕ್ರೆಡಿಟ್ ಹಿಸ್ಟ್ರಿ ಲೆಂತ್ ಪ್ಲಸ್ ಕ್ರೆಡಿಟ್ ಮಿಕ್ಸ್ ಆರ್ ನ್ಯೂ ಕ್ರೆಡಿಟ್, ಈ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಮ್ಮದು ಒಂದು ಕ್ರೆಡಿಟ್ ಸ್ಕೋರ್ ಕೊಡ್ತಾರೆ. ಅದು 300ಇಂದ 850 ಒಳಗಿರುತ್ತೆ. ಇದೆಲ್ಲ ಕ್ರೈಟೀರಿಯಾಗಳನ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊ ಬಂದರೆ ನಿಮ್ಗೆ 800+ ಏನಾದರೂ ಕ್ರೆಡಿಟ್ ಸ್ಕೋರ್ ಇದ್ದರೆ
ನಿಮಗೆ ಬ್ಯಾಂಕ್ಗಳಲ್ಲಿ ಅಥವಾ ಬೇರೆ ಕಡೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಕಮ್ಮಿ ಇತ್ತು ಅಂದರೆ ಅರ್ಥ ಆಗಿದೆ ಅನ್ಕೊಂತೀನಿ, ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಕೇಳ್ಬೋದು, ಈ ಕ್ರೆಡಿಟ್ ಸ್ಕೋರ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನೋ ಹೊಸದಾಗಿ ಮನೆ ಕಟ್ಟಿಸ್ಬೇಕಂತ ಇರ್ತೀರಾ, ನಿಮ್ಗೆ ಹೋಮ್ ಲೋನ್ಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ. ನೀವೊಂದು ಮೊಬೈಲ್ ತೊಗೋಬೇಕು ಅಂತಿರ್ತೀರಾ, ನಿಮ್ಮದು EMIಗೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ. ನೀವು ನನ್ನ ಹತ್ರ ಎಲ್ಲ ಕ್ಯಾಶಲ್ಲೇ ಡೀಲ್ ಮಾಡ್ತೀನಿ, ನಾನು EMI ಲೈಫಲ್ಲಿ ತಗೊಳ್ಳೋದೇ ಇಲ್ಲ, ನನಗೆ ಆ ಪರಿಸ್ಥಿತಿ ಬರೋದೇ ಇಲ್ಲ ಅನ್ನೋರಿಗೆ ಓಕೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ಏನಾಗಿರುತ್ತೆ ಅಂದರೆ, ನಾವು EMIಗಳಲ್ಲಿ ತೊಗೊಂಡು ಪ್ಲ್ಯಾನ್ ಮಾಡ್ಕೊತಾ ಇರ್ತೀವಿ, ಇದನ್ನು ತೊಗೊಳ್ಳೋಣ, ಮಂತ್ಲಿ ಇಷ್ಟು ಕಟ್ಟೋಣ ಅಂತ. ಸೊ ಈ ರೀತಿ ಮಿಡಲ್ ಕ್ಲಾಸ್ ಅಷ್ಟೇ ಅಲ್ಲದೆ ಹೈ ಕ್ಲಾಸು, ಲೋ ಕ್ಲಾಸ್ ಯಾರೇ ಇದ್ರು ಕೂಡ EMI ಯಾರ್ಯಾರು ಏನು ಪ್ಲ್ಯಾನ್ ಮಾಡ್ತಾರೆ ಅಥವಾ ಲೋನ್ ಏನು ಪ್ಲ್ಯಾನ್ ಮಾಡ್ತಾರೆ, ಲೋನ್ ಪ್ಲ್ಯಾನ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುಡ್ಸ್ ಕ್ರೆಡಿಟ್ ಸ್ಕೋರ್ ಎಷ್ಟಿರ್ಬೋದು ಗೊತ್ತಾ? 700 ಮೇಲೆ. ನೀವು 700 ಮೇಲೆ ಮೇಂಟೈನ್ ಮಾಡಿದ್ದೀರಂದರೆ ಪ್ರಾಪರ್ ಆಗಿ ನಿಮ್ಮದು ಲೋನ್ ಟ್ರ್ಯಾಕ್ ಇದೆ ಅಂತ. 750 ಮೇಲಿತ್ತಾ ಎಕ್ಸಲೆಂಟ್ ಆಗಿದೆ ಅಂತ. ಆದಷ್ಟು ಎಲ್ಲರೂ 700 ಮೇಲೆ ನಿಮ್ಮದು ಕ್ರೆಡಿಟ್ ಸ್ಕೋರ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಕ್ರೆಡಿಟ್ ಸ್ಕೋರ್ ಅಂದರೆ ಏನು ಅಂತ ಮತ್ತು ಕ್ರೆಡಿಟ್ ಸ್ಕೋರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಎಷ್ಟೋ ಜನ ಕ್ರೆಡಿಟ್ ಸ್ಕೋರ್ ಬಗ್ಗೆ ಡೀಟೇಲ್ ಗೊತ್ತಿಲ್ಲದೇನೆ ಕ್ರೆಡಿಟ್ ಸ್ಕೋರ್ನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಕ್ರೆಡಿಟ್ ಸ್ಕೋರ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅದನ್ನ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಕಾಯ್ತಾ ಇರಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.